ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಹುಣ್ಣಿಮೆಯ ದಿನದ ನಂದು ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ, ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಅವರ ಫೀಲಿಂಗ್ಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಒನ್ ಸೈಡೆಡ್ ಲವ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ನೀವು ಬರೀ ಪ್ರೀತಿಸಿರೋರು ಮಾತ್ರ ಅಲ್ಲ, ಸೊ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ಇರ್ಬೋದು. ಸೊ ಯಾರೆಲ್ಲ ನೀವು ಒಂದು ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೆಟ್ ಪರ್ಸನ್, ನಿಮ್ಮ ಮನಸ್ಸಿನ ಪರ್ಸನ್ ಯಾರಿದ್ದಾರೆ, ಅವರ ಫೀಲಿಂಗ್ಸ್, ಈಗ ಕರೆಂಟ್ ಎನರ್ಜಿ ಏನಿದೆ, ಈ ಫುಲ್ ಮೂನ್ ಡೇಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಆಸೆ ಇರೋರು ಅವರ ಹೆಸರನ್ನು 3 ಸತಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಎಂದಿನಂತೆ ಇಂದು 5 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. ಸೊ ಡೆವಿಲ್ ಕಾರ್ಡ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್, ಜಡ್ಜ್ಮೆಂಟ್. ಓಕೆ, ಸೊ ಲೆಟ್ಸ್ ರಿಅರೇಂಜ್ ಅಂಡ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ರಿಅರೇಂಜ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಇದೆ. ಅನ್ಫೇತ್ಫುಲ್ ಅಂಡ್ ಮ್ಯಾನಿಪುಲೇಟಿವ್ ಲವ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ತುಂಬಾನೇ ಡೀಪ್ ಆಗಿ ಕಾನ್ಫ್ಲಿಕ್ಟ್ ಆಗಿದೆ, ತುಂಬಾನೇ ಪುಲ್ ಆಗ್ತಾ ಇದೆ ನಿಮ್ ಕಡೆಗೆ. ಬಟ್ ಅವ್ರಿಗೆ ತುಂಬಾನೇ ಇಂಟೆನ್ಸ್ ಆಗಿ ಪುಲ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ವೇ ಅಲ್ಲಿ ಪುಲ್ ಆಗ್ತಾ ಇದೆ ನಿಮ್ ಕಡೆ ಬರೋದಕ್ಕೆ. ಬಟ್ ಇಲ್ಲಿ ತುಂಬಾ ಡೀಪ್ ಆಗಿ ಕಾನ್ಫ್ಲಿಕ್ಟೆಡ್ ಅವ್ರ ಮನಸ್ಥಿತಿ ಇರೋದ್ರಿಂದ ತುಂಬಾನೇ ಅವರ ಸುತ್ತ ಅವರ ಮನಸ್ಸಲ್ಲಿ ತುಂಬಾನೇ ಏನೇನೋ ಭಾವನೆಗಳು, ಏನೇನೋ ಯೋಚನೆಗಳು ತುಂಬಾ ಮಿಸರಬಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾವ್ದಕ್ಕೂ ಕ್ಲಾರಿಟಿನೇ ಇಲ್ಲದೆ ಇರೋ ತರ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫೀಲಿಂಗ್ಸ್ ಅಂತ ನೋಡೋದಾದ್ರೆ ತುಂಬಾನೇ ಹಾನೆಸ್ಟ್ ಆಗಿ ಇದ್ದಾರೆ ನಿಮ್ಮ ಜೊತೆ. ಬಟ್ ಆದ್ರೆ ಅವ್ರಿಗೆ ಅದನ್ನ ನಿಮ್ ಹತ್ರ ಬಂದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾನೇ ಇಲ್ಲಿ ಒಂಥರ ಏನೋ ಒಂದು ಮ್ಯಾಸಿವ್ ಆಗಿ ಡಿಸ್ಟರ್ಬೆನ್ಸ್ ಆಗ್ತಾ ಇರೋ ತರ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ. ಸೊ ಅದರಿಂದ ಇಲ್ಲಿ ಅವ್ರಿಗೆ ಇವಾಗ ನಿಮ್ಮನ್ನ ಅವಾಯ್ಡ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಹತ್ರ ಏನ್ ಸತ್ಯ ಅಂತ ಹೇಳೋದಕ್ಕೆ ಆಗ್ದೇನೆ ಇರ್ಬೋದು, ಇಲ್ಲ ಎಮೋಷನಲ್ ಆಗಿ ಅವರು ಅಕೌಂಟಬಿಲಿಟಿ ತಗೊಳಕ್ ಆಗ್ತಾ ಇಲ್ಲ. ನಿಮ್ಮ ಮನ್ಸಲ್ಲಿ ನಿಮ್ಗೆ ಒಂದು ಗಿಲ್ಟ್ ಕಾಡ್ತಾ ಇದೆ, ಯಾಕೆ ನನಗ್ ಅನ್ನಿಸೋ ತರ ಅವ್ರಿಗೆ ಅನ್ನಿಸ್ತಾ ಇಲ್ಲ, ಯಾಕೆ ನಾವಿಬ್ರು ಪ್ರೀತಿ ಮಾಡ್ಲೇ ಇಲ್ವಾ, ನಾವಿಬ್ರು ಚೆನ್ನಾಗಿದ್ವಲ್ಲ, ಯಾಕೆ ಇದ್ಕಿದ್ದಂಗೆ ಈ ತರ ಆಯ್ತು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಅವರು ಅದು ಯಾವ್ದಕ್ಕೂ ಜವಾಬ್ದಾರರಲ್ಲ. ಆ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳೋದಕ್ಕೆ ರೆಡಿ ಇಲ್ಲ, ಅಕೌಂಟಬಿಲಿಟಿ ತಗೊಳೋದಕ್ಕೆ ನಾನು ರೆಡಿ ಇಲ್ಲ ಅನ್ನೋ ತರ ಅವರು ಇದಾರೆ. ತುಂಬಾನೇ ಮ್ಯಾನೇಜ್ ಮಾಡ್ತಾ ಇದಾರೆ ಈ ಕನೆಕ್ಷನ್ ಅಲ್ಲಿ, ಎಲ್ಲಾನು ಕಂಟ್ರೋಲ್ ಮಾಡ್ಕೊಂತಾ ಇದಾರೆ, ಎಲ್ಲವನ್ನು ಟ್ರೈ ಮಾಡ್ತಾ ಇದಾರೆ. ಓಕೆ, ನನ್ಗೆ ಈ ಸಂಬಂಧ ಬೇಕು, ಬಟ್ ನಾನು ಯಾವ್ದಕ್ಕೂ ರೆಡಿ ಇಲ್ಲ, ಬಟ್ ಎಲ್ಲಾನು ಅವಾಯ್ಡ್ ಕೂಡ ಮಾಡ್ತಾ ಇದಾರೆ. ಸೊ ಪೀಸ್ ಆಗಿ ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆ ಮನಃಶಾಂತಿ ಅನ್ನೋದನ್ನೇ ಕಳ್ಕೊಂಡಿದ್ದಾರೆ. ಇಲ್ಲಿ ಒಂದು ಏನಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕಳೆದೋಗ್ಬಿಟ್ಟಿದೀನಿ, ನನ್ಗೆ ಏನರಲ್ಲೂ ನೆಮ್ಮದಿ ಇಲ್ಲ ಅನ್ನೋ ತರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 8 ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ 8 ಆಫ್ ವಾಂಡ್ಸ್ ಅಲ್ಲಿ ನಿಮ್ಗೆ ಸಡನ್ ಆಗಿ ಮೂಮೆಂಟಮ್ ಬರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಕಮ್ಯುನಿಕೇಶನ್ ಬರುತ್ತೆ, ಮೂಮೆಂಟ್ಸ್ ಆಗುತ್ತೆ, ಮೆಸೇಜಸ್ ಬರುತ್ತೆ, ಇಲ್ಲ ಎಮೋಷನಲ್ ಓಪನ್ನೆಸ್ ಆಗ್ಬೇಕು ಅಂತ ನಿಮ್ಮ ಪಾರ್ಟ್ನರ್ ಅನ್ಕೊಳ್ತಾ ಇರ್ತಾರೆ. ಸೊ ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ ಅವರು. ಆತರ ಫೀಲಿಂಗ್ಸ್ ಅವ್ರಿಗೂ ಬರ್ತಾ ಇದೆ. ಸೊ ಸಡನ್ ಆಗಿ ನಿಮ್ಮನ್ನ ರೀಚ್ ಆಗ್ಬೇಕು, ರಿವೀಲ್ ಮಾಡ್ಬೇಕು, ಇಷ್ಟು ಹೋಲ್ಡ್ ಮಾಡಿರೋದು, ನಾನು ಏನೆಲ್ಲ ಹೋಲ್ಡ್ ಮಾಡಿದೀನಿ ಎನರ್ಜೀಸ್ ನ, ತುಂಬಾ ಇಂಪಲ್ಸಿವ್ ಆಗಿರೋದ್ನ, ಹಾರ್ಟ್ ಬ್ರೆಸ್ಲೆಸ್ ಆಗಿರೋದ್ನ ನಾನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಡೆವಿಲ್ ಕಾರ್ಡ್. ಇಷ್ಟು ದಿವಸ ನೀವು ಏನೆಲ್ಲ ಅನುಭವಿಸ್ತಾ ಇದ್ದೀರಾ, ಏನೆಲ್ಲ ನೀವು ತುಂಬಾನೇ ಅಟ್ಯಾಚ್ಮೆಂಟ್ಸ್ ಇತ್ತು, ಇಲ್ಲ ಒಬ್ಸೆಷನ್ ಇತ್ತು ನಿಮ್ಮ ಪಾರ್ಟ್ನರ್ ಮೇಲೆ, ನಿಮ್ಮ ಪಾರ್ಟ್ನರ್ಗೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಒಬ್ಸೆಷನ್ ಇರ್ಬೋದು, ಇಲ್ಲ ತುಂಬಾನೇ ಅಟ್ಯಾಚ್ಮೆಂಟ್ಸ್ ನಿಮ್ಮ ಜೊತೆ ಇತ್ತು, ಒಂದು ಕಾರ್ಮಿಕ್ ಸೈಕಲ್ ಅಲ್ಲಿ ಅವರು ಹೋಗ್ತಾ ಇದ್ರು, ಆ ಫೀಲಿಂಗ್ಸ್ ಇತ್ತು ಅವ್ರಿಗೆ, ಎಲ್ಲವೂ ಕಟ್ ಆಗುತ್ತೆ, ಎಲ್ಲಾನು ಈಸಿಲಿ ಡಿಟ್ಯಾಚ್ ಆಗ್ತಾ ಇರ್ಲಿಲ್ಲ. ಬಟ್ ಇನ್ ಮುಂದಕ್ಕೆ ಈಸಿಯಾಗಿ ಡಿಟ್ಯಾಚ್ ಆಗ್ತಾರೆ. ಎಲ್ಲಾನು ಟೆಂಪ್ಟೇಷನ್ ಇರ್ಬೋದು, ಬೇರೆಯವರು ಯಾರಾದ್ರೂ ಫಿಯರ್ ಇರ್ಬೋದು, ಕಂಟ್ರೋಲ್ ಮಾಡ್ತಿರ್ಬೋದು, ಸೊ ಏನಾದ್ರು ತುಂಬಾ ಇಶ್ಯೂಸ್ ಇರ್ಬೋದು, ತುಂಬಾ ಕಾಂಪ್ಲಿಕೇಶನ್ಸ್ ಇರ್ಬೋದು, ಎನರ್ಜೀಸ್ ವರ್ಕ್ ಆಗ್ತಾ ಇಲ್ಲದೆ ಇರ್ಬೋದು ನಿಮ್ಮ ಸಿಚುವೇಶನ್ಸ್, ನಿಮ್ಮ ಕನೆಕ್ಷನ್ ನಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಮ್ಯೂಚುವಲ್ ಫ್ರೆಂಡ್ಶಿಪ್ ಅಲ್ಲಿ. ಸೊ ಏನೆಲ್ಲ ವರ್ಕ್ ಆಗ್ತಿರ್ಲಿಲ್ಲ, ಏನೆಲ್ಲ ತೊಂದ್ರೆ ಇತ್ತು, ಅಡ್ಡಗೋಡೆ ತರ ಇತ್ತು, ಅದು ಎಲ್ಲವನ್ನು ಕಳೆದು ಹೋಗುತ್ತೆ ಈ
ಫುಲ್ ಮೂನ್ ನಂತರ ಅಂತ ಹೇಳ್ಬೋದು. ಇಲ್ಲಿ ಡೈನಾಮಿಕ್ ಆಗಿ ನ್ಯೂಕ್ಲಿಯರ್ ಆಗಿ ಒಂದು ಕಾರ್ಡ್ ಬಂದಿರೋದು ಇಲ್ಲಿ ತುಂಬಾನೇ ಪವರ್ಫುಲ್ ಸ್ಟ್ರಾಂಗ್ ಕಾರ್ಡ್ ಅಂತ ಹೇಳ್ಬೋದು. ಅವರ ಫೀಲಿಂಗ್ಸ್ ಇಷ್ಟು ದಿವಸ ಏನಿತ್ತು ಅದು ಎಲ್ಲವನ್ನು ವ್ಯಾನಿಶ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನ ನೋಡ್ಬೋದು ಅಂತ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು. ನೀವು ಎಷ್ಟೇ ಡಿಸ್ಪೈಟ್ ತುಂಬಾ ಎಮೋಷನಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ನೀವು ಕೂಡ ಅದೇ ತರ ನಿಮ್ಮ ಪಾರ್ಟ್ನರ್ ಕೂಡ ಎಮೋಷನಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅವರ ಫೀಲಿಂಗ್ಸ್ ಕೂಡ ಅವರ ಎನರ್ಜಿ ಕೂಡ ತುಂಬಾ ಎಮೋಷನಲ್ ಕನ್ಫ್ಯೂಷನ್ ಅಲ್ಲಿ ಇದೆ. ತುಂಬಾನೇ ಇಲ್ಲಿ ಏನೋ ಒಂದು ರೀಬಿಲ್ಡ್ ಮಾಡ್ಬೇಕು, ಸಾಲಿಡ್ ಆಗಿ ತುಂಬಾ ಗಟ್ಟಿಯಾಗಿ ನಾನು ಈ ಕನೆಕ್ಷನ್ ಅಲ್ಲಿ ಇರ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ, ರಿಯಲೈಸ್ ಮಾಡ್ಕೊಳ್ತಾರೆ. ಸೊ ಅಪ್ರೋಚ್ ಮಾಡ್ಬೇಕು, ಅದೇ ತರ ಮೆಚೂರಿಟಿಯಿಂದ ನಾನು ಇರ್ಬೇಕು, ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನಾನು ಪ್ರಾಮಿಸಿಂಗ್ ಆಗಿರ್ಬೇಕು, ತುಂಬಾ ಸೆಕ್ಯೂರ್ ಮಾಡ್ಬೇಕು ನಿಮ್ಮನ್ನ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ತರ ಪ್ರಯತ್ನ ಪಡ್ಬೇಕು ಅಂತ ಯೋಚನೆ ಮಾಡೋದಲ್ಲ, ಅದನ್ನ ಎಫರ್ಟ್ಸ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಅದು ತುಂಬಾ ಮುಖ್ಯ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಕೊಳ್ತೀನಿ. ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಇವಾಗ ಸದ್ಯಕ್ಕೆ ಆತರ ಎಫರ್ಟ್ಸ್ ಹಾಕ್ಬೇಕು ಅಂತ ಐಡಿಯಾಸ್ ನ ಯೋಚನೆ ಮಾಡ್ತಾ ಇದ್ದಾರೆ, ಅದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಜಡ್ಜ್ಮೆಂಟ್ ಕಾರ್ಡ್ ನ. ಸೊ ಇಲ್ಲಿ ನಿಮಗೆ ಓವರ್ ಆಲ್ ಜಡ್ಜ್ಮೆಂಟ್ ಕಾರ್ಡ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಓವರ್ ಆಲ್ ರೀಡಿಂಗ್ ಅಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ನ ನಾವು ನೋಡ್ಬೋದು. ಔಟ್ಕಮ್ ಆಗಿ ಕರ್ಮದ ಸೈಕಲ್ ಅಲ್ಲಿ ಇದ್ದಾರೆ. ಸೊ ಇದು ಒಂದು ಸೆಕೆಂಡ್ ಚಾನ್ಸ್ ನ ತಗೋಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಅವ್ರಿಗೆ ಏನು ಕಾಣಿಸ್ತಿತ್ತು ಅದು ತಪ್ಪುನಾ ಸರಿನಾ ಏನು ಇಲ್ಲ, ಒಂಥರ ಬ್ಲರ್ ಆಗಿ ಬ್ಲಾಕ್ಡ್ ಆಗಿ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಅಲ್ಲಿ ಇದ್ರು. ಈ ಫುಲ್ ಮೂನ್ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಎಲ್ಲವನ್ನು ಖುಷ್ ಆಗುತ್ತೆ ಅವ್ರಿಗೆ, ತುಂಬಾ ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲಾನು ಕ್ಲೋಸರ್ ಆಗಿ ರೀಬರ್ತ್ ಅಂತಾನೆ ಹೇಳ್ಬೋದು. ಡಿಪೆಂಡ್ ಆಗ್ತಾರೆ ಅವರು, ರೆಸ್ಪಾಂಡ್ ಮಾಡ್ತಾರೆ. ಸೊ ರೆಸ್ಪಾಂಡ್ ಮಾಡಿ ಇನ್ನರ್ ಕಾಲಿಂಗ್ಸ್ ಮಾಡ್ಕೊಳ್ತಾರೆ ಅವರು. ಅವರ ಮನಸ್ಸಿನ ಮಾತನ್ನ ಅವರು ಕೇಳಿ ಒಂದು ಡಿಸಿಷನ್ಗೆ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಓವರ್ ಆಲ್ ನಿಮಗೆ ಡಿವೈನ್ ಮೆಸೇಜ್ ಅಂತ ಅನ್ನೋದಾದ್ರೆ ಈ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಇದಾಗಿತ್ತು. ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ನಾನು ಹೇಳೋದಾದ್ರೆ ಅವರು ಕನ್ಫ್ಯೂಷನ್ ಇರ್ಬೋದು, ಅಕೌಂಟಬಿಲಿಟಿ ತಗೊಂಡೇನೆ ಇರ್ಬೋದು. ಬಟ್ ಅವರು ಎಲ್ಲವನ್ನು ದಾಟಿ ನಾನು ಒಂದು ನ್ಯೂ ಫೇಸ್ ಅಲ್ಲಿ ಬರ್ಬೇಕು, ನಾನು ಒಂದು ಮತ್ತೆ ನಿಮ್ಮನ್ನ ಸೆಕೆಂಡ್ ಚಾನ್ಸ್ ಆಗಿ ನಾನು ತಗೊಂಡು ಅಕೌಂಟಬಿಲಿಟಿ ತಗೊಂಡು ಐಡಿಯಾಸ್ ಮಾಡ್ತಾ ಇದ್ದಾರೆ. ಸೊ ಕಾರ್ಮಿಕ್ ಸೈಕಲ್ ಇಂದ ಆಚೆ ಬಂದು ಅವರು ಒಂದು ಡಿಸಿಷನ್ ತಗೋಬೇಕು ಅಂತ ಅವರ ಎನರ್ಜಿ ಆಗಿರುತ್ತೆ. ಸೊ ಇದು ಎಲ್ಲ ಬಿಟ್ಟು ನಿಮಗೆ ಡಿವೈನ್ ಎನರ್ಜಿ, ಡಿವೈನ್ ಮೆಸೇಜ್, ಯೂನಿವರ್ಸ್ ಮೆಸೇಜ್ ಅಂತ ನೋಡೋದಾದ್ರೆ ಈ ಫುಲ್ ಮೂನ್ ಅಲ್ಲಿ ನಿಮಗೆ ಹಿಡನ್ ಟ್ರೂತ್ಸ್ ಏನಿದೆ ನಿಮ್ಮ ಪರ್ಸನ್ ಕಡೆಯಿಂದ ಅವರು ತುಂಬಾನೇ ಕಂಫರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಫೋರ್ಸ್ ಮಾಡ್ತಾ ಇರ್ಬೋದು. ಏನೇ ಇರ್ಲಿ ನೀವು ತುಂಬಾನೇ ಸಪ್ರೆಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ತುಂಬಾನೇ ಅವರಿಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಯಾರೆಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಆದ್ರೆ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಗೋದ್ರಲ್ಲಿದೆ. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬರೀ ಪಾಠವನ್ನು ಕಲಿಯೋದಿಲ್ಲ, ನೀವು ರಿಯೂನಿಯನ್ ಕೂಡ ಆಗ್ತೀರಾ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ. ಸೊ ಸ್ಪಿರಿಚುವಲ್ ಅಕೌಂಟಬಿಲಿಟಿ ನೀವು ತಗೋಬೇಕಾಗುತ್ತೆ. ದೇವರ ಮೊರೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಏನಾದ್ರೂ ನೀವು ದೇವರ ಮೇಲೆ, ಯೂನಿವರ್ಸ್ ಮೇಲೆ ಏನು ನಂಬಿಕೆ ಇಟ್ಟಿದ್ದೀರಾ. ಎಮೋಷನಲ್ ಆಗಿ ನೀವು ತುಂಬಾ ಹೆವಿ ಆಗಿರ್ಬೋದು ಇವಾಗ ಸದ್ಯಕ್ಕೆ. ಬಟ್ ನಿಮಗೆ ಒಂದು ಮುಂದಿನ ದಿನದಲ್ಲಿ ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಎಲ್ಲವೂ ನೀವು ಅನ್ಕೊಂಡಿರೋಂಗೆ, ನೀವು ಆಸೆ ಪಟ್ಟಂಗೆನೆ, ನೀವು ಸರಿಯಾಗಿ ಡೈರೆಕ್ಷನ್ ಅಲ್ಲಿ ಇದ್ರೆ ಖಂಡಿತ ನೀವು ಅನ್ಕೊಂಡಿರೋದು ನೆರವೇರುತ್ತೆ. ಸೊ ಇಲ್ಲಿ ಸದ್ಯಕ್ಕೆ ನಿಮಗೆ ಎಚ್ಚರ ಕೊಡಿಸ್ತಾ ಇದ್ದಾರೆ ಡಿವೈನ್ ಮೆಸೇಜ್ ನಿಮ್ಗೆ. ನೀವು ಎಚ್ಚರವಾಗಿರಿ, ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಗುತ್ತೆ. ಸೊ ಸ್ವಲ್ಪ ನೀವು ವೇಟ್ ಮಾಡಿ, ಪೇಷನ್ಸ್ ಆಗಿ ಇರಿ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗ್ ನಿಮ್ಗೆ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಈ ಫುಲ್ ಮೂನ್ ಡೇ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಬಗ್ಗೆ ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಇದೇ ತರ ರೀಡಿಂಗ್ ಬೇಕು, ಪೇಡ್ ರೀಡಿಂಗ್ಸ್ ಬೇಕು, ದಯವಿಟ್ಟು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ. ಚಾರ್ಜಸ್ 399 rupees, 399 ರೂಪಾಯಿ ಆಗಿರುತ್ತೆ ಫಸ್ಟ್ ಸೆಷನ್, ಫಸ್ಟ್ ರೀಡಿಂಗ್ ಗಾಗಿ ಅಂತ ಹೇಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.